ಇನ್ನು ರಾಮನಗರ ಅಭಿವೃದ್ಧಿ ವಿಚಾರಕ್ಕೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ವಾಕ್ಸಮರ ಆರಂಭ ಆಗಿದೆ. ಮಾಡಿದ್ದ ಕೆಲಸಕ್ಕೆ ಕೂಲಿ ಕೇಳ್ತಾ ಇದ್ದೀವಿ ಅಂತ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಡಿಕೆ ಸುರೇಶ್ಗೆ ಕೌಂಟರ್ ಕೊಟ್ಟಿದ್ದಾರೆ. ನಾವೇನು ದರೋಡೆ ಮಾಡಿದೀವಾ ಅಂತ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ರಾಮನಗರ ಜಿಲ್ಲೆಗೆ ನಾನು ಕಾಲಿಡುವ ಮುಂಚೆ ರಾಮನಗರ ಯಾವ ರೀತಿಯಾಗಿ ಇತ್ತು, ರಾಮನಗರದ ಪರಿಸ್ಥಿತಿ ಯಾವ ರೀತಿಯಾಗಿತ್ತು, ಇನ್ನು ನಾನು ಕಾಲಿಟ್ಟ ಬಳಿಕ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅಂತ ನೋಡಿ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ದರೋಡೆ ಮಾಡಿಸುವ ಕೂಲಿ ಕೇಳ್ತಾ ಇದೀವ. ರಾಮನಗರ ಜಿಲ್ಲೆ ನಾನು ಆ ಜಿಲ್ಲೆಗೆ ಕಾಲಿಡಬೇಕಾದ್ರೆ ಏನು ಪರಿಸ್ಥಿತಿ ಇತ್ತು, ನಾನು ಕಾಲಿಟ್ಟ ಮೇಲೆ ನಾನು ಜನಪದಿ ಮೇಲೆ ಯಾವ ರೀತಿಯಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೇವೆ. ಇಲ್ಲಿ ಪಕ್ಕದಲ್ಲಿ ಅಶ್ವಥ್ ನಾರಾಯಣ್ ಕೂತಿದ್ದಾರೆ. ಯಡಿಯೂರಪ್ಪನವರು ನಾನು ಇಬ್ಬರು ಸರ್ಕಾರ ಮಾಡಬೇಕಾದ್ರೆ 2006 ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಚಾಲನೆ ಕೊಟ್ಟಿದ್ದು. ಕೊನೆಗೆ ಇವ್ರು 5 ವರ್ಷ ಸರ್ಕಾರ ಮಾಡಿದಾರಲ್ಲ, ಮಾಡಿದ್ರ ಕೊನೆಗೆ ಅಶ್ವಥ್ ನಾರಾಯಣ್ ಮೊನ್ನೆ ಮಾಡಬೇಕಾಯ್ತು. ಈಗ ಮೊನ್ನೆ ಸರ್ಕಾರದಲ್ಲಿ ಕೊಡುಗೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಬಹಳ ಇಶ್ಯೂ ಇದೆ. ಗೊತ್ತಿಲ್ಲ, ನಾಮಿನೇಷನ್ 4ನೇ ತಾರೀಕು ಪುಟ್ಟಣ್ಣ ಅವ್ರಿಗೆ ಘೋಷಣೆ ಮಾಡಿದ್ದಾರೆ. ನಾವೇನ್ ಮಾಡಿದೀವಿ, ದರೋಡೆ ಮಾಡಿದೀವ. ನಾವು ದರೋಡೆ ಮಾಡಿಸುವ ಕೂಲಿ. ರಾಮನಗರ ಜಿಲ್ಲೆ ನಾನು ಆ ಜಿಲ್ಲೆಗೆ ಕಾಲಿಡಬೇಕಾದ್ರೆ ಏನು ಪರಿಸ್ಥಿತಿ ಇತ್ತು, ನಾನು ಕಾಲಿಟ್ಟ ಮೇಲೆ ನಾನು ಜನಪದಿ ಮೇಲೆ ಯಾವ ರೀತಿಯಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೇವೆ. ಇಲ್ಲಿ ಪಕ್ಕದಲ್ಲಿ ಅಶ್ವಥ್ ನಾರಾಯಣ್ ಕೂತಿದ್ದಾರೆ. ಯಡಿಯೂರಪ್ಪನವರು ನಾನು ಇಬ್ಬರು ಸರ್ಕಾರ ಮಾಡಬೇಕಾದ್ರೆ 2006 ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಚಾಲನೆ ಕೊಟ್ಟಿದ್ದು. ಕೊನೆಗೆ ಇವ್ರು 5 ವರ್ಷ ಸರ್ಕಾರ ಮಾಡಿದಾರಲ್ಲ, ಮಾಡಿದ್ರ ಕೊನೆಗೆ ಅಶ್ವಥ್ ನಾರಾಯಣ್ ಮೊನ್ನೆ ಮಾಡಬೇಕಾಯ್ತು. ಈಗ ಮೊನ್ನೆ ಸರ್ಕಾರದಲ್ಲಿ ಕೊಡುಗೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಬಹಳ ಇಶ್ಯೂ ಇದೆ. ಗೊತ್ತಿಲ್ಲ, ನಾಮಿನೇಷನ್ 4ನೇ ತಾರೀಕು ಪುಟ್ಟಣ್ಣ ಅವ್ರಿಗೆ ಘೋಷಣೆ. ಇನ್ನು ಮಾಜಿ ಸಿಎಂ ಕುಮಾರಸ್ವಾಮಿ ಸಾಕಷ್ಟು ಕಿಡಿಕಾರಿದ್ದಾರೆ. ಪ್ರಮುಖವಾಗಿ ರಾಮನಗರ ಜಿಲ್ಲೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ ಹಾಗೂ ಬಿಜೆಪಿ ಜೆಡಿಎಸ್ ನಡುವೆ ಒಂದು ವಾಕ್ಸಮರ ಆರಂಭ ಆಗಿದೆ. ಸಮನ್ವಯದ ಒಂದು ಸಭೆಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ನಾವು ಮಾಡಿದ್ದ ಕೆಲಸಕ್ಕೆ ಕೂಲಿ ಕೇಳ್ತಾ ಇದ್ದೀವಿ ಅಂತ ಡಿಕೆ ಸುರೇಶ್ಗೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ಇನ್ನು ನಾವೇನು ದರೋಡೆ ಮಾಡಿದೀವಾ ಅಂತ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದರು. ಅದೇ ರೀತಿಯಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸಕ್ಕೆ ಸಂಬಂಧಪಟ್ಟಂತೆ ಇವರು ಏನು ಮಾಡಿದ್ರು, 2006ರಲ್ಲಿ ನಾವು ಮಾಡಿದ್ದಂತಹ ಕೆಲಸಗಳನ್ನು ಕೂಡ ಇವರು ಪೂರ್ಣಗೊಳಿಸಲಿಲ್ಲ. ಇನ್ನು ರಾಮನಗರ ಜಿಲ್ಲೆಗೆ ನಾನು ಕಾಲಿಡೋದಕ್ಕಿಂತ ಮುಂಚೆ ಹೇಗಿತ್ತು, ಅದಾದ ಬಳಿಕ ಹೇಗಿದೆ ಅನ್ನುವಂಥದ್ದನ್ನು ನೋಡಿ ಅಂತ ಮಾಜಿ ಸಿಎಂ ಮಾತನಾಡಿದ್ದಾರೆ.